MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಸದನ ಸೆಷನ್ ಗದ್ದಲ ಕೋಲಾಹಲ ಎಲ್ಲವೂ ಕೂಡ ಮುಗೀತು. ಇದಾದ ನಂತರ ಅಸಲಿ ಪಿಕ್ಚರ್ ಶುರುವಾಗುತ್ತೆ ಅಂಥೇಳಿ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಈಗ ಆ ಸ್ಟೇಜ್ಗೆ ಬಂದು ನಿಂತಿದೆ ಕುರ್ಚಿ ಕಾಳಗ. DCM DK ಶಿವಕುಮಾರ್ ಅವರು ದೆಹಲಿಗೆ ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಹೈಕಮಾಂಡನ್ನು ಕೂಡ ಭೇಟಿ ಮಾಡೋದಕ್ಕೆ ಹಾತೊರೆಯುತ್ತಿದ್ದಾರೆ. ಹೈಕಮಾಂಡನ್ನು ಭೇಟಿ ಮಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರಿಗೂ ಕೂಡ ಏನಾದರೂ ಬುಲಾವ್ ಬರುತ್ತಾ, ಬನ್ನಿ ನೀವು ದೆಹಲಿಗೆ ಅಂತೇಳಿ ಕುತೂಹಲ ಇದೆ. ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಇಬ್ಬರಿಗೂ ಏನೋ ಹೇಳಿದ್ದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಯಾರಿಗೂ ಏನು ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೆಯದು ಆಗೋದು ಸಹಜ. ಕಾಂಗ್ರೆಸ್ ಪವರ್ ಫೈಟ್ ನಲ್ಲಿ ಕುರ್ಚಿ ಕಾಳಗ. ಗದ್ದುಗೆ ಏರೋಕೆ ರೆಡಿಯಾದ್ರ DKಶಿ. ಕಾಂಗ್ರೆಸ್ ಕುರ್ಚಿ ಕುರುಕ್ಷೇತ್ರದಲ್ಲಿ CM DCM ಪಗಡೆಯಾಟ ಜೋರಾಗಿದೆ. ನಾನೇ 5 ವರ್ಷ CM ಅಂತ ಸಿದ್ದರಾಮಯ್ಯ ವಿರೋಧಿ ಬಣದ ವಿರುದ್ಧ ಗುಟುರು ಹಾಕ್ತಿದ್ದಾರೆ. ಮುಖ್ಯಮಂತ್ರಿ ಗದ್ದುಗೆ ಅಲಂಕರಿಸಲು DKಶಿ ಟೆಂಪಲ್ ರನ್ ಮಾಡ್ತಿದ್ದಾರೆ. ಅಧಿವೇಶನ ಮುಗಿಯುತ್ತಿದ್ದಂತೆ ಇತ್ತ ಕುರ್ಚಿ ಕಾಳಗ ಮಿತಿ ಮೀರಿದೆ. ದೆಹಲಿ ಪ್ರವಾಸಕ್ಕೆ DK ಶಿವಕುಮಾರ್ ರೆಡಿಯಾಗಿದ್ದಾರೆ. ಮಂಗಳವಾರ ಇತ್ಯರ್ಥವಾಗುತ್ತಾ ಕುರ್ಚಿ ಭವಿಷ್ಯ. ನಿಮ್ಗೆ ತಿಳಿಸ್ತೀರ ನಾವೇನು ಮಾಡಲ್ಲ. ನಾನಂತೂ ಕದ್ದು ಹೋಗಲ್ಲ. ಅಲ್ಲ, ಅದಕ್ಕೇನಾದ್ರೂ ಆಹ್ವಾನ ಕೊಟ್ಟಿದ್ದಾರೆ ಅಂತ ಸರ್? ಯಾಕಂದ್ರೆ 27ನೇ ತಾರೀಕು ನಮ್ಮಿಬ್ಬರಿಗೂ ಏನೋ ಹೇಳಿದ್ದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ಸಂಕ್ರಾಂತಿಗೆ ರಾಜಕೀಯದಲ್ಲಿ ಬದಲಾವಣೆ. ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ, ಅದಂತೂ ತಮಗೆಲ್ಲ ಗೊತ್ತಿರೋಂಥದ್ದೇ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೆಯದು ಆಗೋಂಥ ಸಹಜ, ತಮಗೆಲ್ಲ ಗೊತ್ತಿದ್ದು. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೂ ಒಳ್ಳೇದಾಗುತ್ತೆ ನೋಡೋಣ. ಹೋದ ವರ್ಷ ಯಾರಿಗಾರು ಒಳ್ಳೇದಾಗಿರ್ಬೋದು, ಈ ವರ್ಷ ನಮಗಾಗ್ಬೋದು, ಮುಂದಿನ ವರ್ಷ ನಿನಗಾಗ್ಬೋದು. ಅಣ್ಣ ಒಳ್ಳೇದೇ ಆಗ್ಬೋದು. ಯಾವ ರೀತಿ ಒಳ್ಳೇದನ್ನೇ ಬಯಸಾರಲ್ಲ ನಾವು, ಯಾರಿಗಾಗ್ಲಿ ಒಳ್ಳೇದೇ ಆಗ್ತದೆ ಅನ್ನೋದು ನಮ್ಮ. ಆ ಮೂವರಿಗೆ ಒಪ್ಪಂದದ ಬಗ್ಗೆ ಗೊತ್ತಿರೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಯಾರಿಗೂ ಏನು ಗೊತ್ತಿಲ್ಲ. ನೀವು ಅವ್ರನ್ನ ಕೇಳಬೇಕು. ನನ್ನನ್ನು ಕೇಳಿದ್ರೆ ನೀವು ನಿಮಗೆ ಅನಿಸಿದ್ದನ್ನು ಹೇಳಿದ್ರೆ ಆಗೋದಿಲ್ಲ. ನನ್ನನ್ನು ಕೇಳಿದಿರಿ, ನಾನು ಹೇಳಿದ್ದೀನಿ. ಅದನ್ನು ಅವ್ರನ್ನೇ ಕೇಳಿ, ಅದ್ರ ಬಗ್ಗೆ ನಾನು ಟಿಪ್ಪಣಿ ಕೊಡೋಕ್ಕಾಗೋದಿಲ್ಲ. ಅದು ನನಗೆ ಗೊತ್ತಿಲ್ಲ. ಗೊತ್ತಿರೋದು ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಖರ್ಗೆ ಅವ್ರಿಗೆ. ಸೋನಿಯಾ ಗಾಂಧಿ ಫೋನ್ ಮಾಡಿದ್ರಂತ. ಸೋನಿಯಾ ಗಾಂಧಿ ಅವ್ರು ಡೈರೆಕ್ಟ್ ಫೋನ್ ಮಾಡಿದ್ರು ನಿಮಗೆ? ಅಲ್ಲ, ಯಾರು ಹೇಳಿದ್ದು ನಿಮಗೆ? ಆಯ್ತು, ಯಾವಾಗ ಕರೆದಿದ್ದಾರೆ? ಬಿಡಿ, ಡೆಲ್ಲಿಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಕರೆದಿರೋದು ನಿಜ ಇದ್ರೆ ಯಾರಾದ್ರೂ ಹೇಳ್ತಾರೆ. ಹೈ ಅನ್ನೋದು ಅಷ್ಟೇ ಇದೆ, ಕಮಾಂಡ್ ಇಲ್ಲ. ಕಾಂಗ್ರೆಸ್ಸು ಹೈ ಅನ್ನೋದಷ್ಟೇ ಇದೆ, ಕಮಾಂಡ್ ಏನಿಲ್ಲ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲೇ ಇದ್ರು ಸಹಿತ ರಾಷ್ಟ್ರೀಯ ಅಧ್ಯಕ್ಷರೇ ಹೈಕಮಾಂಡ್ ಹೇಳಿ ನಾನು ಡಿಸಿಷನ್ ಮಾಡಿಸ್ತೀನಿ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಗೊಂದಲಮಯವಾದಂತಹ ವಾತಾವರಣದಿಂದಾಗಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಬಂದಿದೆ. ಉಳಿದ 5 ವರ್ಷ ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನ. 5 ವರ್ಷ ಅವರ ಆಡಳಿತವನ್ನ ಮಾಡಬೇಕು ಅನ್ನುವಂಥದ್ದು ನಮಗೆ ವಿರೋಧ ಪಕ್ಷದಲ್ಲಿ ಇರ್ಲಿಕ್ಕೆ ಒಂದು ಆದೇಶವನ್ನ ಜನಾದೇಶ ಬಂದಿದೆ. ನಾವು ಅದನ್ನ ಕನ್ಸ್ಟ್ರಕ್ಟಿವ್ ಆಗಿ ಪೂರೈಕೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ತನ್ನ ಕೆಲಸವನ್ನ ಸರಿಯಾಗಿ ಮಾಡಬೇಕು, ಇಲ್ಲ ಅಂದ್ರೆ ಜನ ಇದಕ್ಕೆ ಸೂಕ್ತವಾದಂತಹ ಪಾಠವನ್ನ ಕಲಿಸ್ತಾರೆ. ಕಾಂಗ್ರೆಸ್ ಅಂತರ್ಯುದ್ಧದಲ್ಲಿ ಒಪ್ಪಂದದ ಬಿರುಗಾಳಿ ಬೀಸುತ್ತಿದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ CM DCM ಜಂಗಿ ಕುಸ್ತಿ ಜೋರಾಗಿದೆ. ಬಣಗಳ ನಡುವೆ ಮಾತಿನ ಬಾಂಬ್ ಸ್ಫೋಟವಾಗುತ್ತಿದೆ. ಪಟ್ಟದ ಚದುರಂಗದ ಆಟದಲ್ಲಿ ಗೆಲ್ಲೋರು ಯಾರು ಅನ್ನೋದೇ ಸಸ್ಪೆನ್ಸ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚಳಿಗಾಲದ ಅಧಿವೇಶನದ ಕೊನೆಯ ದಿನ CM ಸಿದ್ದರಾಮಯ್ಯ ಅವರು
ಆರ್ಭಟಿಸಿದರು. ನಾನೇ 5 ವರ್ಷ CM, ಯಾರೂ ಅಲುಗಾಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನೇರವಾಗಿ ಸದನದ ಮೂಲಕ ವಿರೋಧಿ ಬಣಕ್ಕೆ, ಕುರ್ಚಿ ಕಾಳಗದಲ್ಲಿ ತೊಡಗಿರೋರಿಗೆ ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟರು ಆ ಒಂದು ಹೇಳಿಕೆಯಿಂದಾಗಿ. ಅಷ್ಟೇ ಅಲ್ಲ, DK ಶಿವಕುಮಾರ್ ಅವರು ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಈ ರಿಪೋರ್ಟ್ ನೋಡ್ಕೊಬನ್ನಿ. ಹೊರಗಡೆ ಎಲ್ಲ ಮಾತಾಡ್ತಾರೆ, ಯಾಕೋ ಈ ನಡುವೆ ಅಲುಗಾಡ್ತಾ ಇದೆ ಸ್ವಲ್ಪ ಅಂತ. ನಾನು ಯಾರು ಅಲುಗಾಡ್ಬೇಕು, ಇಂಡಕ್ಕೆ ಏನು ಪ್ರಯತ್ನ ಮಾಡಿದ್ರು ಅವೆಲ್ಲ ಏನೂ ಆಗಲ್ಲ. ಕಾಂಗ್ರೆಸ್ನಲ್ಲಿನ ಕುರ್ಚಿ ಕದನ ಹೈಕಮಾಂಡ್ ಅಂಗಳ ತಲುಪಿದೆ. DCM DKಶಿ ಡಿನ್ನರ್ ಪಾಲಿಟಿಕ್ಸ್ ಮೂಲಕ ಸಂಕ್ರಾಂತಿಯ ಜಪ ಮಾಡ್ತಿದ್ರೆ, ಇತ್ತ ಸಿದ್ದರಾಮಯ್ಯ ಬಣ ಫುಲ್ ಆಕ್ಟಿವ್ ಶಕ್ತಿ ಪ್ರದರ್ಶನ ಮಾಡ್ತಿದೆ. ಈ ಬೆನ್ನಲ್ಲೇ ಪರಿಷತ್ನಲ್ಲೂ CM ಬದಲಾವಣೆ ಕಿಚ್ಚು ದಾಗಿಸಿದೆ. ಮುಖ್ಯಮಂತ್ರಿ ಕುರ್ಚಿ ಅಲುಗಾಡುತ್ತಿಲ್ಲ. ಅಲ್ಲ ಅವ್ರಿಗೆ ಕೇಳಿಸ್ತಾ ಇದೆಯಲ್ಲ, ಏನಪ್ಪ ನಿಮಗೆ ಕೇಳಿಸ್ತಾ ಇದೆಯಾ ನೋಡಿ. ಅಲ್ಲ ಸರ್, ಹೊರಗಡೆ ಎಲ್ಲ ಮಾತಾಡ್ತಾರೆ, ಯಾಕೋ ಈ ನಡುವೆ ಅಲುಗಾಡ್ತಾ ಇದೆ ಸ್ವಲ್ಪ ಅಂತ. ಈ ನಿಮ್ಮ ಭ್ರಮೆ ಸ್ವಲ್ಪ ನಾಳೆಯಿಂದ ಬಹಳ ಚರ್ಚೆ ರಾಜಕೀಯ. ಸರ್, ಅಲುಗಾಡಿಸೋರು ನಮ್ಮಲ್ಲಿ ಯಾರು ಇಲ್ಲ. ಅಲುಗಾಡಿಸೋರು ನಮ್ಮಲ್ಲಿ ಯಾರು ಇಲ್ಲ. ಈಗ ನಾವು ನಿಮ್ಮನ್ನು ಫ್ರೀ ಬಿಟ್ಬಿಟ್ಟಿದೀವಿ. ನನ್ನ ಯಾರು ಅಲುಗಾಡಿಸಲು ಆಗಲ್ಲ. ಹಾಗಾದ್ರೆ ನೀವು ಮಾಡ್ತೀರಾ ಅವ್ರನ್ನ? ನಿಮ್ಮನ್ನು ಅಲುಗಾಡಿಸೋರು ನೀವು ಮಾಡ್ತೀರಾ? ನಾನು ಯಾರು ಅಲುಗಾಡ್ಸಕ್ಕಾಗಲ್ಲ. ಅಲ್ಲ, ಯಾರೆಲ್ಲ ಅಲುಗಾಡಿಸ್ತಾರೆ? ಕೇಳ್ರಿ ರವಿಕುಮಾರ್, ಕೂತ್ಕೊಳ್ಳಪ್ಪ ಇಲ್ಲಿ. ಯಾರು ಅಲುಗಾಡ್ಸಲ್ಲ, ನನಗೆ ಯಾರು ಅಲುಗಾಡ್ಸಕ್ಕಾಗಲ್ಲ. ನಿಮ್ಮಲ್ಲೇ ಅಲುಗಾಡಿಸ್ತಾರೆ. ನಾನು ಇದು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದು. ಆಯ್ತು ಸರ್, ಹೇಳಿ ಸರ್. ಒಂದ್ ಸಾರಿ 5 ವರ್ಷ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಬಹಳ ಗಟ್ಟಿಯಾಗಿದ್ದೀನಿ, ಸರ್ಕಾರ ಗಟ್ಟಿಯಾಗಿದೆ. ಸರ್ ಹೇಳಿ ಸರ್. ನಿಮ್ ಪ್ರಯತ್ನ ಇಂಡಕ್ಕೆ ಏನ್ ಪ್ರಯತ್ನ ಮಾಡಿದ್ರು ಅವೆಲ್ಲ ಏನೂ ಆಗಲ್ಲ. ಬಹಳ ಗಟ್ಟಿಯಾಗಿದ್ದೀನಿ. ನಮ್ಮ ಸರ್ಕಾರ ಗಟ್ಟಿಯಾಗಿದೆ. ಇದರಿಂದ ಅಲ್ಲಾಡೋದು ಪ್ರಶ್ನೆನೇ ಇಲ್ಲ. 2.5 ವರ್ಷ ನಾವೇ ಇರ್ತೇವೆ. 2028ಕ್ಕೂ ನಾವೇ. ನಮ್ಮ ಸರ್ಕಾರ ಮುಂದೆ 2.5 ವರ್ಷ ಕಂಪ್ಲೀಟ್ ಮಾಡ್ತದೆ. ಆಮೇಲೆ 28ರಲ್ಲೂ ಕೂಡ ನಾವೇ ಬರ್ತೀವಿ. 100 ಬಿಜೆಪಿ, 28ರ ನಂತರ 100ಕ್ಕೆ 100 ಬಿಜೆಪಿ, 28ರ ನಂತರ ನೀವು ಯಾವತ್ತು ಇವತ್ತೇ ಎಲೆಕ್ಷನ್ ನಡೆದ್ರೆ ನಿಮ್ ಸರ್ಕಾರ ಬರಲ್ಲ. ಯಾವತ್ತು ಇವತ್ತೇ ಎಲೆಕ್ಷನ್ ನಡೆದ್ರೆ ನಿಮ್ ಸರ್ಕಾರ ಬರಲ್ಲ. ಜನ ಮಾತಾಡ್ತವ್ರೆ. ಒಟ್ಟಾರೆ ಇತ್ತ DK ಶಿವಕುಮಾರ್ ಪಟ್ಟದ ಕನಸು ಕಾಣ್ತಿದ್ರೆ, ಇನ್ನೊಂದೆಡೆ ನನ್ನ ಕುರ್ಚಿ ಅಲುಗಾಡುತ್ತಿಲ್ಲ, ಮುಂದಿನ 2.5 ವರ್ಷ ನಾನೇ CM ಎಂದು CM ಸಿದ್ದರಾಮಯ್ಯ ವಾಗ್ಬಾಣ ಬಿಟ್ಟಿದ್ದಾರೆ. ಪರಿಷತ್ನಲ್ಲಿ ನಡೆದ ಗದ್ದುಗೆ ಗುದ್ದಾಟ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವತ್ತು ಇಷ್ಟೆಲ್ಲ ಚರ್ಚೆಗಳು ನಡೀತಾ ಇರೋದರ ನಡುವೆ DK ಶಿವಕುಮಾರ್ ಅವರ ಆಪ್ತರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯವರ ಆಪ್ತರು ಮತ್ತೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯವರು ಸದನದ ಕೊನೆಯ ದಿನ ಹೇಳಿಬಿಟ್ರು, ನನ್ನನ್ನು ಅಲುಗಾಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಆದರೆ DK ಬಣದವರು ಹೇಳ್ತಾ ಇರೋದೇನು ಗೊತ್ತಾ, ಜನವರಿ 14ಕ್ಕೆ DCM DK ಶಿವಕುಮಾರ್ ಅವರು CM ಆಗ್ತಾರೆ, ಪ್ರಮೋಷನ್ ಆಗೇ ಆಗುತ್ತೆ ಅಂಥೇಳಿ DK ಶಿವಕುಮಾರ್ ಅವರ ಆಪ್ತರಾಗಿರುವಂಥ ಶಾಸಕ ಶಿವಗಂಗಾ ಬಸವರಾಜ್ ಅವರು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ ಕ್ರಾಂತಿ ಆಗೇ ಆಗುತ್ತೆ ಅಂತ ಕೂಡ ಹೇಳಿದರು ಶಿವಗಂಗಾ ಬಸವರಾಜ್ ಅವರು. ಈಗ ಡಿಸೆಂಬರ್ ಅಂತ್ಯಕ್ಕೆ ಮಾತಾಡುವ ಅಂತ ಹೇಳ್ತಿದ್ದಾರೆ ಶಿವಗಂಗಾ ಬಸವರಾಜ್ ಅವರು. ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಕ್ರಾಂತಿ ಆಗುತ್ತೆ. ಡಿಸೆಂಬರ್ ತಿಂಗಳಲ್ಲಿ ಇನ್ನು ಉಳಿದಿರೋದು 11 ದಿನಗಳು ಮಾತ್ರ. ನವಂಬರ್ ಕ್ರಾಂತಿ ಹೋಯಿತು, ಡಿಸೆಂಬರ್ ಕ್ರಾಂತಿಗೆ ಇನ್ನು 11 ದಿನ ಮಾತ್ರ ಇದೆ. ಸಂಕ್ರಾಂತಿಗೇ ಎಲ್ಲರೂ ಕೂಡ ಕಾಯಬೇಕು. 11 ದಿನದಲ್ಲಿ ಇನ್ಯಾವುದೇ ಕ್ರಾಂತಿ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ತರಾತುರಿಯಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಬರೋದಿಲ್ಲ. ಒಂದು ಶಾರ್ಟಾಗಿ ಒಂದು ವಿಚಾರವನ್ನು ಹೇಳ್ತೀನಿ. ಹೈಕಮಾಂಡ್ಗೆ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಏನಾಗ್ತಾ ಇದೆ ಅನ್ನುವ ವಿಚಾರ ಗೊತ್ತಾಗಬೇಕಿತ್ತು. ಹಾಗಾಗಿ ಇಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ
KC ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತಾರಂತೆ, ನೋಡಿ ಹಿಂಗೆ ಆಗ್ತಾ ಇದೆ, ಈ ಥರದ ಆದರೆ ಸಮಸ್ಯೆಗಳಾಗುತ್ತೆ, ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿ DK ಶಿವಕುಮಾರ್ ಅವ್ರನ್ನ ಕೂರಿಸಿದ್ರೆ ಏನಾಗ್ಬೋದು, ಒಂದು ವೇಳೆ DK ಶಿವಕುಮಾರ್ ಅವ್ರನ್ನ ಕೂರಿಸ್ದೆ ತಟಸ್ಥವಾಗಿರೋದಕ್ಕೆ ಹೇಳಿ ಈಗ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಏನಾಗ್ಬೋದು ಅಂತೇಳಿ ರಿಪೋರ್ಟನ್ನು ಕೊಟ್ಟಿದ್ರಂತೆ. ಅದರ ನಡುವೆ ಈ DK ಶಿವಕುಮಾರ್ ಅವ್ರನ್ನೇನಾದ್ರು ಕುಂಡಿಸ್ಬಿಟ್ರೆ, ಸಿದ್ದರಾಮಯ್ಯವರನ್ನ ಕೆಳಗಿಳಿಸ್ಬಿಟ್ರೆ ಏನು ಆಗಬಹುದು ಅನ್ನುವ ವಿಚಾರವನ್ನು ಕ್ಲಿಯರಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನೀವು ಮಾಡಿದ್ರೂ ಸಮಸ್ಯೆ, ಮಾಡದೇ ಇದ್ರೂ ಕೂಡ ಸಮಸ್ಯೆ, ಒಂದಂತೂ ಸತ್ಯ, ಫುಲ್ ಸ್ಟಾಪ್ ಹಾಕಲೇಬೇಕು. ಇದು ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಪ್ರತಿಯೊಂದು ಮೀಡಿಯಾದಲ್ಲೂ ಕೂಡ ಬೆಳಗಿಂದ ಸಂಜೆವರೆಗೂ ಇದೇ ಸುದ್ದಿ, ದಿನಪತ್ರಿಕೆಗಳಲ್ಲೂ ಕೂಡ ಇದೇ ಸುದ್ದಿ, ವಿಪಕ್ಷದ ನಾಯಕರ ಬಾಯಲ್ಲೂ ಕೂಡ ಇದೇ ವಿಚಾರ. ಹಾಗಾಗಿ ಆದಷ್ಟು ಬೇಗ ಫುಲ್ ಸ್ಟಾಪ್ ಇಡಿ, ಇಲ್ಲದೇ ಇದ್ದರೆ ಕಾಂಗ್ರೆಸ್ನಲ್ಲೇ ಸಂಕ್ರಾಂತಿ ಆಗುತ್ತೆ ಅಂತೇಳಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಾಗ ರಾಹುಲ್ ಗಾಂಧಿ ಅವರು ಆಲೋಚನೆ ಮಾಡಿರ್ತಾರೆ. ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿದ್ರೆ ಅವ್ರಿಗೆ ಯಾವ ಪೋಸ್ಟ್ ಕೊಡಬೇಕು, ರಾಷ್ಟ್ರ ರಾಜಕಾರಣಕ್ಕಂತೂ ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾದರೆ ಇನ್ನು ಅವರನ್ನು ನಾವು ಬಳಕೆ ಮಾಡ್ಕೋಬೇಕು, ಕೆಳಗಿಳಿಸಿದ್ದೀವಿ ಅಂತ ಬಂದ್ಬಿಟ್ರೆ ಅಹಿಂದ ಮತಗಳ ಮೇಲೆ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ಕ್ಷಣಕ್ಕೂ ಕೂಡ ಹೇಳ್ತೀನಿ, ಹೈಕಮಾಂಡ್ ಒಂದು ಹೆಜ್ಜೆಯನ್ನು ಇಡೋದಕ್ಕೂ ಕೂಡ 1,00,000 ಬಾರಿ ಯೋಚನೆ ಮಾಡ್ತಾ ಇದೆ, 1,00,000 ಬಾರಿ ಯೋಚನೆ ಮಾಡ್ತಾ ಇದೆ. ಏನಾದರೆ ಏನಾಗ್ಬೋದು, ಏನು ಮಾಡಿದ್ರೆ ಯಾವ ಸಮಸ್ಯೆ ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಆಲೋಚನೆ ಮಾಡ್ತಾ ಇದೆ. ಬಟ್ ಶಿವಗಂಗಾ ಬಸವರಾಜ್ ಅವರು ಹೇಳಿರೋದು ಜನವರಿ 14ನೇ ತಾರೀಕು ಅವರು CM ಆಗ್ತಾರೆ ಅಂತೇಳಿ ಕಾದ್ ನೋಡೋಣ. ಏನೇನಾಗುತ್ತೋ, ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅಂತೇಳಿ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಒಂದು ಕಡೆ CM ಸಿದ್ದರಾಮಯ್ಯ ಅವರು ಅಹಿಂದ ಜಪವನ್ನು ಮಾಡ್ತಿದ್ದಾರೆ. ಅವರನ್ನು ಕೆಳಗಿಳಿಸಿದ್ರೆ ಅಹಿಂದ ಮತಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಹೈಕಮಾಂಡ್ಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಆದರೆ ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರು ಟೆಂಪಲ್ ರನ್ ಶುರು ಮಾಡ್ತಿದ್ದಾರೆ. ಮಹಾಗಣಪತಿಯ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ. ದೇವಿ ದರ್ಶನವನ್ನು ಕೂಡ ಮಾಡಿ ಅಲ್ಲೂ ಕೂಡ ಪ್ರಸಾದವನ್ನು ಪಡೆದುಕೊಂಡಿದ್ದಾರೆ. ಏನೆಲ್ಲ ಆಯಿತು ಟೆಂಪಲ್ ರನ್ ಸಂದರ್ಭದಲ್ಲಿ, ಮಹಾಗಣಪತಿ ಕೊಟ್ಟಂಥ ವರ ಏನು, ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದಗದಗಿಸುತ್ತಿದೆ. ಸಿದ್ದರಾಮಯ್ಯ 5 ವರ್ಷ ನಾನೇ CM ಅಸ್ತ್ರ ಪ್ರಯೋಗಿಸುತ್ತಿದ್ರೆ, DCM DKಶಿ ಡಿನ್ನರ್ ಪಾಲಿಟಿಕ್ಸ್ ಜೊತೆಗೆ ನಂಬರ್ ಗೇಮ್ ಚದುರಂಗದಾಟ ಶುರು ಮಾಡಿದ್ದಾರೆ. CM ಕುರ್ಚಿ ನೀ ಕೊಡೆ ನಾ ಬಿಡೆ ಕದನದಲ್ಲಿ DK ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ. ಪವರ್ ಫೈಟ್ ಕ್ಲೈಮ್ಯಾಕ್ಸ್, ಬಂಡೆ ಟೆಂಪಲ್ ರನ್, ಬಲಗಡೆಯಿಂದ ಬಿತ್ತು ಹೂವು, DKಶಿಗೆ ಸಿಕ್ತ ಸುಳಿವು. ಕಾಂಗ್ರೆಸ್ನಲ್ಲಿನ CM ಪಟ್ಟದ ಫೈಟ್ ರೋಚಕ ಘಟ್ಟ ತಲುಪಿದೆ. CM ಸ್ಥಾನಕ್ಕೇರಲು DK ಶಿವಕುಮಾರ್ ತಂತ್ರ ಹಿಡಿಯುತ್ತಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಂದೆಡೆ ದೇವರ ಮೊರೆ ಹೋಗ್ತಿದ್ದಾರೆ. ಗೋಕರ್ಣದ ದೇಗುಲಕ್ಕೆ DCM DK ಶಿವಕುಮಾರ್ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಬಲಗಡೆಯಿಂದ ಹೂವು ಕೊಟ್ಟು ಮಹಾಗಣಪತಿ ಆಶೀರ್ವದಿಸಿದ್ದಾನೆ. ಮತ್ತೊಂದೆಡೆ ಜಗದೀಶ್ವರಿ ದೇವಸ್ಥಾನದಲ್ಲಿ 5 ಬಾರಿ ಬೇಡಿಕೆ ಇಟ್ಟಾಗಲೂ ಒಳ್ಳೆಯ ಮುನ್ಸೂಚನೆ ಸಿಕ್ಕಿದೆಯಂತೆ. ನಿನ್ನೆ ಗಣೇಶವರ, ಇಂದು ನಾಗಸಾಧುಗಳ ಆಶೀರ್ವಾದ. ಮತ್ತೊಂದೆಡೆ DCM DKಶಿ ಬೆಂಗಳೂರಿನ ಸದಾಶಿವ ನಗರ ನಿವಾಸಕ್ಕೆ ಹರಿದ್ವಾರದ ನಾಗಸಾಧುಗಳು ದಿಢೀರ್ ಭೇಟಿ ನೀಡಿದ್ರು. ಮನೆಯೊಳಗೆ ತೆರಳಿ ನಾಗಸಾಧುಗಳು DKಶಿಗೆ ಆಶೀರ್ವಾದ ನೀಡಿದ್ದಾರೆ. ಅವ್ರವ್ರದ್ದು ಏನೋ ಹುಡಿಕೊಂಡು ಬಂದು ಆಶೀರ್ವಾದ ಮಾಡ್ತಾರೆ. ನಾವು ಆಶೀರ್ವಾದ ಮಾಡಕ್ಕೆ ಬಂದವ್ರು ನಾವು ಮನೆಯಿಂದ ತರಳಕ್ಕಾಗ್ತದ? ಈಗ ನೀವು ಬಂದಿದ್ದೀರಿ, ನಿಮ್ಗೆ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ, ಆದರೂ ಏನು ಮಾಡ್ತೀರಿ, ನಿಮ್ಗೆ ನಾ ಬಿಡೋಂಗಿಲ್ಲ, ನೀವು ಬಿಡೋಂಗಿಲ್ಲ. ಸೊ ಹಂಗೆ ಈ ಸಾಧು ಸಂತರು ಹಿರಿಯರು ಜನ ರಾಜಕೀಯದಲ್ಲಿದ್ದೀವಿ, ಎಲ್ಲ ಥರ ಜನನೂ ನಮ್ಗೆ ಬೇಕು. ಸಂಕ್ರಾಂತಿಗೆ ಪಥ ಬದಲು, ರಾಜಕೀಯದಲ್ಲೂ ಬದಲಾವಣೆ. ಟೈಮ್ ಬರಲಿ, ಜನವರಿ ಮಾತಾಡೋಣ ನಾವು ನೀವು. ನಿಮ್ಮ ಪಥ ಏನಾದ್ರು ಬದಲಾಗುತ್ತಾ ಸರ್ ಸಂಕ್ರಾಂತಿಗೆ? ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ, ಅದಂತೂ ತಮಗೆಲ್ಲ ಗೊತ್ತಿರೋಂಥದ್ದೇ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೇದು ಆಗಂತೂ ಸಹಜ, ತಮಗೆಲ್ಲ ಗೊತ್ತಿದ್ದು. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೂ ಒಳ್ಳೇದಾಗುತ್ತೆ ನೋಡೋಣ. ಕಾಂಗ್ರೆಸ್ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತ ತಲುಪಿದ್ದು, DCM ದೇವರ ಆಶೀರ್ವಾದ ಪಡೆದು ದೆಹಲಿ ಹೋಗುವ ಸಾಧ್ಯತೆ ಇದೆ. ಹೀಗಾಗಿ DKಶಿ CM ಆಗ್ತಾರಾ, ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, DCM DK ಶಿವಕುಮಾರ್ ಅವರು ದೇವರ ಮುಂದೆ ಹೋಗಿ
ಹಲವು ಬೇಡಿಕೆಗಳನ್ನು ಇಟ್ಟಿದ್ದಾರಂತೆ. ಅದರಲ್ಲಿ 5 ಬೇಡಿಕೆಯನ್ನು ಇಟ್ಟಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ಮೊದಲನೇದಾಗಿ CM ಹುದ್ದೆ ಬಗ್ಗೆ 3 ದಿನಾಂಕವನ್ನು ನೀಡಿದ್ದಾರಂತೆ ದೇವಿ. 1.5 ತಿಂಗಳಲ್ಲಿ 3 ಬಾರಿ ದೆಹಲಿಗೆ ಹೋಗಬೇಕು. 3 ಬಾರಿ ಹೋಗಿ ಬರುವಷ್ಟರಲ್ಲಿ CM ಆಗುವಂಥ ಅವಕಾಶ ಇದೆಯಂತೆ. CM ಆಗುವುದು ಶತಸಿದ್ಧ. ಆದರೆ ಕೆಲ ದುಷ್ಟಶಕ್ತಿಗಳಿಂದ ಅಡ್ಡಿ ಆಗ್ತಾ ಇದೆ ಅಂತೇಳಿ ದೇವಿ ನುಡಿದಿರುವಂಥ ಮಾತುಗಳಿದ್ವು. ಕೆಲವು ದುಷ್ಟಶಕ್ತಿಗಳ ಪ್ರಭಾವ ಅಡ್ಡಿ ಆಗ್ತಾ ಇದೆ. ಅದರ ನಿವಾರಣೆಗೆ ನಿತ್ಯ ಜಗದೀಶ್ವರಿ ಪೂಜೆಗೆ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಹೆಸರಲ್ಲಿ ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಗೆ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಆ ಪೂಜೆಯನ್ನು ಮಾಡ್ತಾ ಇರೋದು ವಿಶೇಷವಾಗಿ ಅರ್ಚಕ ಗಣೇಶ್ ನಾಯಕ್ ಅನ್ನೋದು ಮಾಹಿತಿ ಸಿಕ್ಕಿದೆ. ಎಚ್ಚರಿಕೆಯಿಂದ ಇರಬೇಕು. ಡಿ ಕೆ ಶಿವಕುಮಾರ್ ಅವರು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಜಗದೀಶ್ವರಿ ದೇವಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಂತೆ. CM ಆಗೋವರೆಗೂ ಕೂಡ ಪ್ರತಿಯೊಂದು ಹೆಜ್ಜೆಯನ್ನು ಹಿಂದೆ ಮುಂದೆ ಆಲೋಚಿಸಿ 100 ಬಾರಿ ಆಲೋಚಿಸಿ ಹೆಜ್ಜೆಯನ್ನು ಮುಂದಿಡಬೇಕು ಅಂತೇಳಿ ದೇವಿ ಸೂಚನೆ ಕೊಟ್ಟಿದ್ದಾಳಂತೆ. ನೀವು ಸಾಗುವ ದಾರಿಯಲ್ಲಿ ಎಚ್ಚರ ಅಂತೇಳಿ ದೈವವಾಣಿ ನುಡಿದಿದ್ದಂತೆ. CM ಡಿ ಕೆ ಶಿವಕುಮಾರ್ ಅವ್ರಿಗೆ ದೈವವಾಣಿ ಈ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಕಾದು ನೋಡೋಣ ಏನೇನಾಗುತ್ತೆ ಅಂತೇಳಿ. ಮುಂದಿನ ಸುದ್ದಿ ಗಮನ ಕೊಡೋಣ. ನರೇಗಾ ಹೆಸರು ಬದಲಾವಣೆ ವಿರುದ್ಧ CM ಡಿ ಕೆ ಶಿವಕುಮಾರ್ ಸಿಡಿದೆದ್ದಿದ್ದಾರೆ. ನೋಟಿನ ಮೇಲಿರುವ ಗಾಂಧಿಯನ್ನ ಬೇಕಿದ್ರೂ ತೆಗೀರಿ, ಈ ಅನ್ಯಾಯಕ್ಕೆ ದೇಶದ ಜನರೇ ಶೀಘ್ರ ಉತ್ತರವನ್ನು ಕೊಡ್ತಾರೆ ಅಂದಿದ್ದಾರೆ. ದೇಶವಾಸಿಗಳ ಮನದಿಂದ ಮಹಾತ್ಮರನ್ನ ದೂರ ಮಾಡಲು ಆಗಲ್ಲ. 100 ವರ್ಷಗಳ ಹಿಂದೆ ಗಾಂಧೀಜಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಅದೇ ಕಾರಣಕ್ಕೆ ಅವರ ಹೆಸರಲ್ಲೇ ನಿರುದ್ಯೋಗ ನಿವಾರಣೆಗೆ ನರೇಗಾ ಜಾರಿ ಮಾಡಿದ್ವಿ. ಆದರೆ ಈ ಸರ್ಕಾರ ಗಾಂಧಿ ಹೆಸರನ್ನೇ ಬದಲಿಸ್ತಾ ಇದೆ ಅಂತ DK ಹೇಳಿದ್ದಾರೆ. ನೋಡಪ್ಪ, ಗಾಂಧೀಜಿ ನೋಟ್ನ ಬೇಕಾದ್ರೆ ತೆಗೆದಾಕ್ಬಿಡ್ಲಿ ಅವರು. ನಮಗೆ ಗಾಂಧಿ ಬೇಕು, ದೇಶಕ್ಕೆ ಗಾಂಧಿ ಬೇಕು. ಈ ಗಾಂಧಿ ಹೆಸರನ್ನ ನಾವು ಇಟ್ಟಿರೋದನ್ನ ತೆಗೆದಿದ್ದೀವಿ ಅಂತಂದರೆ ಇದಕ್ಕಿನ್ನ ಅವಮಾನಕರವಾದಂಥ ತೀರ್ಮಾನ ಯಾವ ಸರ್ಕಾರನೂ ಮಾಡಿರಲಿಲ್ಲ. ಇವತ್ತು ಈ ಕೇಂದ್ರ ಸರ್ಕಾರ ಮಾಡಿದೆ. ಇದಕ್ಕೆ ಫಲ ಈ ದೇಶದ ಜನ ಉತ್ತರ ಕೊಡ್ತಾರೆ. ನೋಡಪ್ಪ, ಗಾಂಧೀಜಿ ನೋಟ್ನ ಬೇಕಾದ್ರೆ ತೆಗೆದಾಕ್ಬಿಡ್ಲಿ ಅವರು. ನಮಗೆ ಗಾಂಧಿ ಬೇಕು, ದೇಶಕ್ಕೆ ಗಾಂಧಿ ಬೇಕು. ಈ ಗಾಂಧಿ ಹೆಸರನ್ನ ನಾವು ಇಟ್ಟಿರೋದನ್ನ ತೆಗೆದಿದ್ದೀವಿ ಅಂತಂದರೆ ಇದಕ್ಕಿನ್ನ ಅವಮಾನಕರವಾದಂಥ ತೀರ್ಮಾನ ಯಾವ ಸರ್ಕಾರನೂ ಮಾಡಿರಲಿಲ್ಲ. ಇವತ್ತು ಈ ಕೇಂದ್ರ ಸರ್ಕಾರ ಮಾಡಿದೆ. ಇದಕ್ಕೆ ಫಲ ಈ ದೇಶದ ಜನ ಉತ್ತರ ಕೊಡ್ತಾರೆ. ನೋಡಪ್ಪ, ಗಾಂಧೀಜಿ ನೋಟ್ನ ಬೇಕಾದ್ರೆ ತೆಗೆದಾಕ್ಬಿಡ್ಲಿ ಅವರು. ನಮಗೆ ಗಾಂಧಿ ಬೇಕು, ದೇಶಕ್ಕೆ ಗಾಂಧಿ ಬೇಕು. ಈ ಗಾಂಧಿ ಹೆಸರು ಯಾವಾಗ DK ಶಿವಕುಮಾರ್ ಅವರು ಈ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೋ, ಜೋಬಿಂದ 500 ರೂಪಾಯಿ ನೋಟನ್ನು ತೆಗೆದು ತಕ್ಷಣ ಹಿಂಗೆ ತೋರಿಸ್ತಾರೆ. ಯಾವಾಗ 500 ರೂಪಾಯಿ ನೋಟ್ ತೋರಿಸ್ತಾರೋ, ಈ 500 ರೂಪಾಯಿ ನೋಟಲ್ಲಿ ಗಾಂಧೀಜಿಯವರು ಇದ್ದಾರಲ್ಲ, ಅದನ್ನು ತೆಗೆದು ತೋರಿಸಿ ನೋಡೋಣ ಅಂತ ಹೇಳಿದ್ರಂತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿರುವಂಥ ವಿಚಾರ DK ಶಿವಕುಮಾರ್ ಅವರ ಸ್ಟೇಟ್ಮೆಂಟು. ಸುಮ್ಮನೆ ಇರಿ DK ಶಿವಕುಮಾರ್ ಅವರೇ, ನೀವೇ ಇಂಟು ಕೊಡಬೇಡಿ ಕೇಂದ್ರ ಸರ್ಕಾರಕ್ಕೆ, BJPಯವ್ರಿಗೆ. ನಾಳೆ ಅದನ್ನು ಮಾಡಿದ್ರೂ ಮಾಡಿಬಿಡ್ತಾರೆ. 500 ರೂಪಾಯಿ ನೋಟಿಂದ ಗಾಂಧೀಜಿಯವರನ್ನು ಮಾಯ ಮಾಡಿದ್ರು ಕೇಂದ್ರ ಸರ್ಕಾರವರು, ಮೋದಿಯವರು ಮಾಡಿದ್ರು ಮಾಡಿಬಿಡ್ಬೋದು. ಹಾಗಾಗಿ ಇಂಥ ಒಂದು ಇಂಟನ್ನು ಕೊಡೋದಕ್ಕೆ ಹೋಗಬೇಡಿ ಅಂತೇಳಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಒಂದಷ್ಟು ಕಾಮಿಡಿಗೂ ಕೂಡ ಅದು ಸಾಕ್ಷಿ ಆಗ್ತಾ ಇದೆ. ಈಗ ನೋಡಿ, ಗಾಂಧಿ ನೋಟ್ ಮುಕ್ತ ಭಾರತ ಮಾಡಬೇಕು ಅಂತೇಳಿ ಕೂಗುಗೂ ಆಲ್ರೆಡಿ ಶುರುವಾಗ್ಬಿಟ್ಟಿದೆ ನೋಡಿ. ಶೀಘ್ರವೇ ಮಹಾತ್ಮ ಗಾಂಧಿಯವರ ನೋಟನ್ನು ಅದರಿಂದ ಮುಕ್ತವಾಗಿಸಬೇಕು ಭಾರತವನ್ನು ಅಂತೇಳಿ ಕೂಗು ಕೇಳಿ ಬಂದಿದೆ. ಕೆಲವೇ ದಿನಗಳಲ್ಲಿ ಸಂಪೂರ್ಣ ನೋಟ್ ಮುಕ್ತ ಭಾರತ ಆಗುತ್ತೆ. ಭಾರತದಲ್ಲಿ 500 ರೂಪಾಯಿ ನೋಟ್ ಬ್ಯಾನ್ ಮಾಡಿ ಅಂತ ಕೇಳಿಕೊಳ್ತಿದ್ದಾರೆ, ಮನವಿ ಮಾಡ್ಕೊಳ್ತಿದ್ದಾರೆ. ದೇಶದಲ್ಲಿ ಎಲ್ಲ ಡಿಜಿಟಲ್ ಕರೆನ್ಸಿ ಮಾಡಬೇಕು ಅಂತೇಳಿ ಬೇಡಿಕೆ ಹೆಚ್ಚಾಗಿದೆ. ಕೆಲವೇ ದಿನಗಳ ಹಿಂದೆ ಅಷ್ಟೇ ಅನಿಸುತ್ತೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಚಂದ್ರಬಾಬು ನಾಯ್ಡು ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ನೋಟ್ ಬ್ಯಾನಿಂದ ಕಂಗಾಲಾಗಿದ್ದೆ ಪಾಕಿಸ್ತಾನ. ಭ್ರಷ್ಟಾಚಾರಿಗಳ ಪಾಲಿಕೆ ಕಂಟಕವಾಗಿರೋದು ನೋಟ್ ಬ್ಯಾನ್ ಆಗಬೇಕದು. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು, ನಮ್ಮ ಶತ್ರು ರಾಷ್ಟ್ರಕ್ಕೆ ಬುದ್ಧಿ ಕಲಿಸ್ಬೇಕು ಅಂತಂದರೆ ಮಾಡಲಿ, ತೊಂದರೆ ಇಲ್ಲ. ಒಂದು ವೇಳೆ ದೇಶದಲ್ಲಿ ನೋಟ್ಗಳೇ ಇಲ್ಲದೇ ಇದ್ದರೆ ಲಂಚ ಪಡೆಯೋನು ಕೂಡ ಡಿಜಿಟಲ್ ಆಗಿ ಹಣವನ್ನು ಪಡಿಬೇಕು. ಇದೇ ಕಾರಣಕ್ಕೆ ನೋಟ್ಗಳೇ ಬೇಡ ಅಂತ ಇದೆ NDA ಮಿತ್ರ ಪಕ್ಷಗಳು. ನೋಟ್ಗಳು ಇಲ್ಲ ಅಂದರೆ ಗಾಂಧೀಜಿ ಫೋಟೋ ಕೂಡ ಇರೋದಿಲ್ಲ ಅಂತ NDA ಮಿತ್ರ ಪಕ್ಷಗಳು ಹೇಳ್ತಾ ಇದೆ. ನೋಡಬೇಕು. DK ಶಿವಕುಮಾರ್ ಅವರಂತೂ ಒಂದು ಇಂಟು ಕೊಟ್ಟಿದ್ದಾರೆ. ಅದನ್ನೇನಾದರೂ ನರೇಂದ್ರ ಮೋದಿ ಅವರು ನೋಡಿ ಆಯಿತು ತೆಗೆದಾಕ್ಬಿಡಿ ಅಂತಂದರೂ ಕೂಡ ಅಚ್ಚರಿ ಇಲ್ಲ ಅಂತ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಪೋಸ್ಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮುಂದಿನ ಸುದ್ದಿ ಗಮನ ಕೊಡೋಣ.
ದೇಶದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೀತಾ ಇದೆ. ಲಕ್ಷ ಮತದಾರರಿಗೆ ವೋಟರ್ ಲಿಸ್ಟ್ನಿಂದ ಕೋಕ್ ಕೊಡಲಾಗ್ತಾ ಇದೆ. SIR ಪ್ರಕ್ರಿಯೆ ತಮಿಳುನಾಡಲ್ಲಿ ಹಲ್ಚಲನ್ನು ಸೃಷ್ಟಿ ಮಾಡಿದೆ. ಈ ರಿಪೋರ್ಟ್ ಕಾಲಕಾಲಕ್ಕೆ ಎಲ್ಲವೂ ಬದಲಾಗಬೇಕು, ಇಲ್ಲದಿದ್ರೆ ವ್ಯವಸ್ಥೆ ಹಳಿ ತಪ್ಪುತ್ತೆ. ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಕಾಲಕಾಲಕ್ಕೆ ಫಿಲ್ಟರ್ ಕೂಡ ಮಾಡಬೇಕು. ಅದೇ ಕಾರಣಕ್ಕೆ ಮೋದಿ ಸರ್ಕಾರ SIR ಆರಂಭಿಸಿದೆ. ಕಳೆದ ತಿಂಗಳು ಪಶ್ಚಿಮ ಬಂಗಾಳದಲ್ಲಿ ಭರ್ಜರಿ ಸರ್ಜರಿ ಮಾಡಲಾಗಿತ್ತು. ಇದೀಗ ತಮಿಳುನಾಡಿನ ಸರದಿ ಬಂದಿದೆ. ತಮಿಳುನಾಡು ಮತಪಟ್ಟಿಯಿಂದ 97 ಲಕ್ಷ ಹೆಸರು ಕಡಿತ. ವೋಟರ್ ಲಿಸ್ಟ್ನಲ್ಲಿ ಬರೋಬ್ಬರಿ 15.2% ಕುಸಿತ. ತಮಿಳುನಾಡು ಚುನಾವಣಾ ಆಯೋಗವು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪೂರ್ಣಗೊಳಿಸಿದೆ. 6,41,00,000 ಮತದಾರರ ಪೈಕಿ ಬರೋಬ್ಬರಿ 97,40,000 ಹೆಸರುಗಳನ್ನು ಕರಡು ಪಟ್ಟಿಯಿಂದ ಕೈಬಿಡಲಾಗಿದೆ. ಈ ಮೂಲಕ ರಾಜ್ಯದ ಒಟ್ಟು ಮತದಾರರ ಸಂಖ್ಯೆಯಲ್ಲಿ 15.2% ಇಳಿಕೆಯಾಗಿದ್ದು ಮತದಾರರ ಸಂಖ್ಯೆ 5,40,00,000ಕ್ಕೆ ತಲುಪಿದೆ. SIR ಭರ್ಜರಿ ಸರ್ಜರಿ. ಬರೋಬ್ಬರಿ 53 ಲಕ್ಷ ಜನ ಬೇರೆಡೆ ವಲಸೆ ಹೋಗಿದ್ದಾರಂತೆ. 27 ಲಕ್ಷ ಜನರು ಮೃತಪಟ್ಟಿದ್ದಾರಂತೆ. ಅವರ ಹೆಸರು ತೆಗೆದುಹಾಕಲಾಗಿದೆ. 13,60,000 ಜನ ನಾಪತ್ತೆಯಾಗಿದ್ರೆ 3,98,000 ನಕಲಿ ಹೆಸರು ಪತ್ತೆಯಾಗಿದೆ. ಇತರ ಕಾರಣಗಳಿಂದ 16,400 ಜನಕ್ಕೆ ಗೇಟ್ ಪಾಸ್ ಕೊಡಲಾಗಿದೆ. ರಾಜಧಾನಿ ಚೆನ್ನೈನಲ್ಲಿ ಅತಿ ಹೆಚ್ಚು ಜನರಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಎಲೆಕ್ಷನ್ ಕಮಿಷನ್ 35.6% ಹೆಸರು ಕೈಬಿಟ್ಟಿದೆ. 40,04,000 ಮತದಾರರ ಪೈಕಿ 14,25,000 ಹೆಸರು ಕಡಿತ ಮಾಡಲಾಗಿದೆ. DCM ಉದಯನಿಧಿ ಸ್ಟಾಲಿನ್ ಕ್ಷೇತ್ರ ಚಪಾಕ್ ತಿರುವಲ್ಲಿಕೇಣಿಯಲ್ಲಿ 37.2% ಹೆಸರು ತೆಗೆಯಲಾಗಿದೆ. ತಮಿಳುನಾಡಿನ ಚೆಂಗಲ್ಪಟ್ಟು, ತಿರುಪೂರ್, ಕೊಯಮತ್ತೂರ್, ಕಾಂಚೀಪುರಂ ಜಿಲ್ಲೆಗಳಲ್ಲೂ ಮತದಾರರ ಸಂಖ್ಯೆ ಇಳಿಕೆಯಾಗಿದೆ. ನುಸುಳುಕೋರರನ್ನು ರಕ್ಷಿಸಲು SIR ವಿರೋಧ. TMC ವಿರುದ್ಧ ಗುಡುಗಿದ ಪ್ರಧಾನಿ ಮೋದಿ. जिन घुसपैठियों ने बंगाल पर कब्जा करने की ठान रखी है वो TMC को सबसे ज्यादा प्यारे लगते हैं. यही TMC का असली चेहरा है. TMC घुसपैठियों को बचाने के लिए ही बंगाल में SIR का भी विरोध कर रही है. ದೇಶದಲ್ಲಿ SIR ಸಮರ ಶುರುವಾಗಿದೆ. ನಕಲಿ ವೋಟರ್ಸ್ ಅನ್ನ ಕಿತ್ತೊಗೆಯೋ ಕೆಲಸ ಜೋರಾಗಿದೆ. ಈ ಕೆಲಸಕ್ಕೆ ವಿಪಕ್ಷಗಳಿಂದ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಲ್ಲ, ಈ ಕಾಂಗ್ರೆಸ್ನವ್ರು ಯಾಕೆ ಹಿಂಗೆ ಅನ್ನೋದು ಗೊತ್ತಾಗ್ತಿಲ್ಲ. ಇವತ್ತು ಕಾಂಗ್ರೆಸ್ನವರು SIR ವಿರುದ್ಧ ಮುಗಿಬಿದ್ದಿದ್ದಾರೆ. ಏನಿದು ಈ ಥರ ಮಾಡ್ತಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಈ ಥರ ಎಲ್ಲ ಅನ್ಯಾಯ ಮಾಡ್ತಾ ಇದೆ ಅಂತ ಎಲ್ಲ ಹೇಳಿ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದೆಯಲ್ಲ. ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ತೋರಿಸ್ತೀವಿ, ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತೇಳಿ ನೋಡ್ಕೊಂಬಿಡಿ ವೀಕ್ಷಕರೇ. ಅದಕ್ಕೆ ಹೇಳಿದ್ದು ಕಾಂಗ್ರೆಸ್ನವರು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ ಇಲ್ಲಿ ಯಾರ್ಯಾರು ಯಾವಾಗ SIRನ್ನು ಮಾಡಿದ್ದಾರೆ ಅಂತೇಳಿ ನಿಮಗೆ ಇಲ್ಲಿ ಯಾರ್ಯಾರು ಅಂತೇಳಿ ವಿತ್ ಯಾವ ವರ್ಷದಲ್ಲಿ ಆಗಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀವಿ. ನೋಡಿ 1952ರಿಂದ 56 ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲೂ ಕೂಡ ಅವರು ಪ್ರಧಾನಿಯಾಗಿದ್ದಾಗ ಕೂಡ ಕಾಂಗ್ರೆಸ್ ಪಕ್ಷ ಇತ್ತು, ಅವಾಗ SIR ಮಾಡಿದ್ದಾರೆ. ಜವಾಹರ್ಲಾಲ್ ನೆಹರು ಮತ್ತೆ 1957ರಲ್ಲೂ ಕೂಡ ಮಾಡಿದ್ದಾರೆ. ಅದಾದಮೇಲೆ ಮತ್ತೆ 1961 ನೋಡಿ 52ರಿಂದ 56, 57, 61 ಈ 3 ವರ್ಷ ಜವಾಹರ್ಲಾಲ್ ನೆಹರು ಅವರೇ ಇದ್ದಿದ್ದು ಪ್ರಧಾನಿಯಾಗಿ. ಆ ಸಂದರ್ಭದಲ್ಲಿ SIR ಮಾಡಿದ್ದಾರೆ, ಗೊತ್ತಿದೆ. ಕಳ್ಳ ಓಟ್ಗಳು ಎಲ್ಲೆಲ್ಲಿತ್ತು ಅದೆಲ್ಲ ತೆಗೆಸಿದ್ದಾರೆ, ಇಲ್ಲ ಅಂತ ಒಪ್ಕೊಂಡ್ಲಿ ಈಗ. ಅದಾದಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1965 ಆಗಲೂ ಇದ್ದಿದ್ದು ಕಾಂಗ್ರೆಸ್ಸು, ಆಗಲೂ ಕೂಡ ಮಾಡಿದ್ದಾರಲ್ವ SIR. ಯಾಕೆ ಇವಾಗ ಮಾತ್ರ ಪ್ರಶ್ನೆಗಳು ಮಾಡ್ತಾರೆ. ನೆಕ್ಸ್ಟ್ 1966ರಲ್ಲಿ ಇಂದಿರಾ ಗಾಂಧಿಯವರು 2 ಬಾರಿ 1966 ಕಾಂಗ್ರೆಸ್ ಪಕ್ಷ ಇದ್ದಿದ್ದು, ಇಂದಿರಾ ಗಾಂಧಿಯವರು ಪ್ರಧಾನಿ ಆಗಿದ್ದು, ಮತ್ತು 83, 84ರಲ್ಲಿ ಕಾಂಗ್ರೆಸ್ ಪಕ್ಷನೇ ಇದ್ದಿದ್ದು. ಆಗ SIR ಮಾಡಿಲ್ವಾ ಇಂದಿರಾ ಗಾಂಧಿಯವರು? ಅವರು ಕೂಡ ಮಾಡಿದ್ದಾರೆ. ಇನ್ನು ರಾಜೀವ್ ಗಾಂಧಿಯವರು 1987, 89 ಕಾಂಗ್ರೆಸ್ ಪಕ್ಷ ಇದ್ದಿದ್ದು, ಆಗಲೂ ಕೂಡ SIR ಮಾಡಿ ಒಂದಷ್ಟು ಜನ ಕಳ್ಳ ಓಟ್ಗಳನ್ನು ತೆಗೆದುಹಾಕಿದ್ರು. PV ನರಸಿಂಹರಾವ್ 92, 93 ಆ ಟೈಮಲ್ಲೂ ಕೂಡ SIR ಮಾಡಿದ್ರು. ಆ ಟೈಮಲ್ಲೂ ಕೂಡ ಕಳ್ಳ ಮತಗಳನ್ನು ಓಟ್ಗಳನ್ನು ತೆಗೆಯುವಂಥ ಕೆಲಸವನ್ನು ಮಾಡಿದ್ರು. ಇದಾದ ಮೇಲೆ PV ನರಸಿಂಹರಾವ್ ಮತ್ತೊಮ್ಮೆ 1995ರಲ್ಲಿ ಮಾಡಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರು BJP ಸರ್ಕಾರ ಬಂತು, ಅವಾಗ 2002, 2003 ಸಂದರ್ಭದಲ್ಲಿ ಕೂಡ SIR ಬಂತು. ಮನಮೋಹನ್ ಸಿಂಗ್ ಅವರು 2004 ಆಗ ಮಾಡಿದ್ದು.
SIR ಇದಾದಮೇಲೆ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಎಷ್ಟು ವರ್ಷಗಳ ಅಂತರದ ನಂತರ ನೋಡಿ 2025 ಮಾಡ್ತಾ ಇರೋದು. 2004 ಕಡೆಯದಾಗಿ ಮಾಡಿದ್ದು ಮನಮೋಹನ್ ಸಿಂಗ್ ಅವರು. ಅದಾದಮೇಲೆ ಮತ್ತೆ 2009 ಮನಮೋಹನ್ ಸಿಂಗ್ ಅವರ ಪೀರಿಯಡ್ ಬಂತು, ಆಗ ಮಾಡಲಿಲ್ಲ. 2013 ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿ ಆದರು, ಆಗ ಮಾಡಲಿಲ್ಲ. ಅದಾದಮೇಲೆ ಇನ್ನೊಂದು ಎಲೆಕ್ಷನಲ್ಲಿ ಬಂದರು, ಆಗಲೂ ಕೂಡ ಮಾಡಲಿಲ್ಲ 2018. ಈಗ ಮಾಡಿರುವಂಥದ್ದು 2025. ಹತ್ರ 21 ವರ್ಷಗಳ ನಂತರ SIR ಮಾಡೋದಕ್ಕೆ ಕಳ್ಳ ಓಟ್ಗಳೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಎಲ್ಲೆಲ್ಲಿ ಎಕ್ಸ್ಟ್ರಾ ಏನೇನು ಮಾಡಿದ್ರು ಎಲ್ಲವನ್ನು ಕೂಡ ಡೆಲೀಟ್ ಮಾಡ್ತಿದ್ದಾರೆ. ಒಳ್ಳೇದೇ ಅಲ್ವಾ? ಇವತ್ತು ಕಾಂಗ್ರೆಸ್ ಅವರು ಆರೋಪವನ್ನು ಮಾಡ್ತಾರೆ, BJP ಅವರು ಈ ಥರ ಮಾಡ್ತಾವ್ರು ಆ ಥರ ಮಾಡ್ತಾವ್ರೆ. ನೀವು ಏನು ಮಾಡ್ಕೊಂಬಂದೆ ಅಂತೇಳಿ ಸ್ವಲ್ಪ ಇತಿಹಾಸದ ಪುಟವನ್ನು ತೆಗೆದು ನೋಡಿ, ಗೊತ್ತಾಗುತ್ತೆ. ಸುಮ್ಮನೆ ಆರೋಪವನ್ನು ಮಾಡೋದು ಸರಿಯಲ್ಲ ಅನ್ನೋದು ವಿಶ್ಲೇಷಕರ ವಾದ ಕೂಡ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಚಿನ್ನಯ್ಯ ಜೈಲಿನಿಂದ ಬಿಡುಗಡೆ ಆಗಿ ಬರ್ತಾ ಇದ್ದಂತೆ ಸಿಡಿದೆದ್ದಿದ್ದಾನೆ. ಬುರುಡೆ ಗ್ಯಾಂಗ್ ವಿರುದ್ಧ ಖುದ್ದು ಪೊಲೀಸ್ ಠಾಣೆಗೆ ತೆರಳಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾನೆ. ರಿಪೋರ್ಟ್ ನೋಡ್ಕೊಂಬನ್ನಿ. ಬುರುಡೆ ಪ್ರಕರಣ, ಧರ್ಮಸ್ಥಳದ ವಿರುದ್ಧ ಮಹಾ ಷಡ್ಯಂತ್ರ ಒಂದೊಂದೇ ಬಯಲಾಗಿ ತಿಮರೋಡಿ ಗ್ಯಾಂಗ್ ಬೀದಿಗೆ ಬಂದಿದೆ. ಅಲ್ಲಿ ಶವ ಹೂತಿದ್ದೆ, ಇಲ್ಲಿ ಶವ ಹೂತಿದ್ದೆ ಎಂದು ಮಹಾನಾಟಕ ಮಾಡಿದ ಮಾಸ್ಕ್ ಮ್ಯಾನ್ ತಿರುಗಿ ಬಿದ್ದಿದ್ದಾನೆ. ಬುರುಡೆ ಗ್ಯಾಂಗ್ ವಿರುದ್ಧವೇ ಬಂಡೆದ್ದ ಭೀಮಾ, ಚಿನ್ನಯ್ಯಗೆ ಬೆದರಿಕೆ ಹಾಕಿದ್ದ ಮೊಹಮ್ಮದ್ ಸಮೀರ್. ಧರ್ಮಸ್ಥಳ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೈಲಿನಿಂದ ಬಿಡುಗಡೆಯಾದ ತಕ್ಷಣವೇ ವರಸೆ ಬದಲಿಸಿದ್ದಾನೆ. ತನ್ನ ಹಾಗೂ ಪತ್ನಿಯ ಜೀವಕ್ಕೆ ಅಪಾಯವಿದೆ ಎಂದು ಆರೋಪಿಸಿ ತಿಮರೋಡಿ ಸೇರಿ 5 ಹೋರಾಟಗಾರರ ವಿರುದ್ಧ ಜೀವ ಬೆದರಿಕೆ ದೂರು ದಾಖಲಿಸಿದ್ದಾರೆ. ಪೊಲೀಸರು ದೂರನ್ನ ಸ್ವೀಕರಿಸಿ ತನಿಖೆ ಆರಂಭಿಸಿದ್ದಾರೆ. ಈ ಮೂಲಕ ಬುರುಡೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ತನಗಿ ಹಾಗೂ ತನ್ನ ಪತ್ನಿ ಮಲ್ಲಿಕಾ ಯಾನೆ ನಾಗಮ್ಮಗೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ವಿಠಲ್ ಗೌಡ, ಜಯಂತ್, ಸಮೀರ್ MD ಮತ್ತು ಅವರ ಸಂಗಡಿಗರಿಂದ ಜೀವ ಬೆದರಿಕೆ ಇದ್ದು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ದೂರು ನೀಡಲಾಗಿದೆ. ಅರೆಸ್ಟ್ ಆಗ್ತಾನ ಬುರುಡೆ ಗ್ಯಾಂಗ್ ಮಾಸ್ಟರ್. ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ನ ಅಪಪ್ರಚಾರದ ಮುಖವಾಡ ಕಳಚಿ ಬಿದ್ದಿದೆ. ಕತೆಗಾರರಿಗೆ SIT ಅಧಿಕಾರಿಗಳು ಬೆವರುವಂತೆ ಮಾಡಿದ್ದಾರೆ. ಒಂದೆಡೆ ಮಾನ್ವಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಮಾಡಲಾಗಿದೆ, ಮತ್ತೊಂದೆಡೆ ತಿಮರೋಡಿ ವಿರುದ್ಧ ಜೀವ ಬೆದರಿಕೆ ದೂರು ದಾಖಲಾಗಿದ್ದು ತಿಮರೋಡಿ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ದಿನೇಶ್, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇವತ್ತು ಭಾರತದ ವಿರುದ್ಧ ಬಾಂಗ್ಲಾದೇಶ ಕತ್ತಿ ಮಸೀತಾ ಇದೆ. ಒಮ್ಮೆ ತಿಳಿದು ನೋಡ್ಕೊಬೇಕು, ಬಾಂಗ್ಲಾದೇಶದ ಯಾವ ಹಂತದಲ್ಲಿದೆ ಅವರ ತಾಕತ್ತು, ಭಾರತ ತಾಕತ್ತು ಯಾವ ಹಂತದಲ್ಲಿದೆ ಅಂತೇಳಿ ಸ್ವಲ್ಪ ಬಾಂಗ್ಲಾದೇಶರು ತಿಳ್ಕೊಬೇಕು. ಅದರಲ್ಲೂ ನಮ್ಮ ದೇಶದಲ್ಲಿರುವಂಥ ಕೆಲವರು ಈ ವಿಚಾರವನ್ನು ತಿಳ್ಕೊಳ್ಳೇಬೇಕು. ಹಾಗಾಗಿ ಈ ಪಾಯಿಂಟನ್ನು ನಮ್ಮ ದೇಶದ ಒಳಗಿರೋರಿಗೆ ಇದನ್ನು ಅರ್ಪಿಸ್ತೀವಿ. ಪ್ರಮುಖವಾಗಿ ಇವತ್ತು ಭಾರತದ ರ್ಯಾಂಕ್ ನೋಡಿ, ಭಾರತ ವರ್ಸಸ್ ಬಾಂಗ್ಲಾದೇಶ ಅಂತ ಬಂದಾಗ ಭಾರತದ 4ನೇ ರ್ಯಾಂಕ್ ಒಂದು ಬಲಿಷ್ಠ ರಾಷ್ಟ್ರಗಳ ಪೈಕಿ. ಇದು ಬಾಂಗ್ಲಾದೇಶ 35ನೇ ರ್ಯಾಂಕ್. ನಿಮಗೆ ನೋಡಿ ಹಿಂಗೆ ಭಾರತದ ಬಳಿ ಇರುವಂಥದ್ದು 180 ಅಣ್ವಸ್ತ್ರ ಸಿಡಿತಲೆಗಳು. ಬಾಂಗ್ಲಾದೇಶ ಹತ್ರ ಏನಿದೆ 0 ಕೋಳಿ ಮೊಟ್ಟೆ ಇರುವಂಥದ್ದಲ್ಲಿ. ಇನ್ನು ನಮ್ಮ ಬಜೆಟ್ ಎಷ್ಟು ಗೊತ್ತಾ? ಸೇನಾ ಬಜೆಟ್ಟು $73 ಬಿಲಿಯನ್. ಅವ್ರದ್ದೆಷ್ಟು? $4 ಬಿಲಿಯನ್ ಮಾತ್ರ. ಇನ್ನು ನಮ್ಮ ಬಳಿ ಇರುವಂಥ ನಮ್ಮ ಯೋಧರ ಸಂಖ್ಯೆ ಬಲ ನೋಡಿ ಯಾವ ಥರ ಇದೆ ಅಂತೇಳಿ. 26 ಲಕ್ಷ ಒಟ್ಟು ಯೋಧರಿರುವಂಥದ್ದು ಭಾರತದಲ್ಲಿ. ಆದರೆ ಬಾಂಗ್ಲಾದೇಶದಲ್ಲಿ 1.6 ಲಕ್ಷ ಅಷ್ಟೇ. ಇನ್ನು ನಮ್ಮ ಬಳಿ ಇರುವಂಥ ಯುದ್ಧ ಟ್ಯಾಂಕರ್ಗಳಷ್ಟು 4426. ಬಾಂಗ್ಲಾದೇಶದ ಬಳಿ ಇರುವಂಥದ್ದು ಕೇವಲ 320. ಇನ್ನು ನಮ್ಮ ಬಳಿ ಇರುವಂಥ ಶಸ್ತ್ರಸಜ್ಜಿತ ವಾಹನಗಳು 1,48,594 ಆದರೆ ಬಾಂಗ್ಲಾದೇಶದ ಬಳಿ ಇರುವಂಥದ್ದು ಕೇವಲ 11,584. ಇನ್ನು ನಮ್ಮ ಬಳಿ ಇರುವಂಥ ಫಿರಂಗಿಗಳು 5,067. ಅವ್ರ ಹತ್ರ ಇರೋದು ಕೇವಲ 800 ಮಾತ್ರ. ಒಟ್ಟು ವಿಮಾನಗಳು ನಮ್ಮ ಹತ್ರ ಇರುವಂಥದ್ದು ಯುದ್ಧ ವಿಮಾನಗಳು 2,229. ಅವ್ರ ಹತ್ರ ಇರೋದು 214.
ನಮ್ಮ ಬಳಿರುವಂಥ ಯುದ್ಧ ವಿಮಾನಗಳ ಸಂಖ್ಯೆ 513 ಆದರೆ ಅವ್ರ ತರೋದು ಕೇವಲ 42 ಮಾತ್ರ. ಇನ್ನು ಹೆಲಿಕಾಪ್ಟರ್ಗಳು 899 ನಮ್ಮ ಬಳಿ ಇರುವಂಥ ಹೆಲಿಕಾಪ್ಟರ್ಗಳು, ಆದರೆ ಬಾಂಗ್ಲಾದೇಶದ ಬಳಿ ಇರುವಂಥದ್ದು ಕೇವಲ 65 ಮಾತ್ರ. ಇನ್ನು ದಾಳಿ ಮಾಡುವಂಥ ಹೆಲಿಕಾಪ್ಟರ್ 80 ನಮ್ಮ ಹತ್ರ ಇರೋದು, ಅವರ ಹತ್ರ ಇರೋದು 0. ಮತ್ತೊಮ್ಮೆ ಕೋಳಿ ಮೊಟ್ಟೆ. ಇನ್ನು ನಮ್ಮ ಹತ್ರ ಇರುವಂಥ ಡ್ರೋನ್ಗಳು 1000ಕ್ಕಿಂತ ಹೆಚ್ಚು, ಅವ್ರ ಹತ್ರ ಇರೋದು ಕೇವಲ 44. ನಮ್ಮ ಹತ್ರ ಇರುವಂಥ ಸಬ್ಮೆರಿನ್ಗಳು 18, ಅವ್ರ ಹತ್ರ ಇರೋದು ಕೇವಲ 2. ಇನ್ನು ನಮ್ಮ ಹತ್ರ ಇರುವಂಥ ವಿಮಾನ ವಾಹಕಗಳು 2, ಅವ್ರ ಹತ್ರ ಇರೋದು ಮತ್ತೊಮ್ಮೆ 0 ಕೋಳಿ ಮೊಟ್ಟೆ. ಇದು ಬಾಂಗ್ಲಾದೇಶದ ಶಕ್ತಿ. ಅದರ 100 ಪಟ್ಟಷ್ಟು ಶಕ್ತಿ ಭಾರತದ ಬಳಿ ಇದೆ. ಚಿಕನ್ ನೆಕ್ ಬಳಿ ಬಂದು ಏನೇನೋ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ, ಅದರಲ್ಲಿ ಏನು ಕೂಡ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಬಾಂಗ್ಲಾದೇಶ ಮತ್ತೊಮ್ಮೆ ಆಲೋಚನೆ ಮಾಡಬೇಕಷ್ಟೇ. ಅಂದರೆ ಅವ್ರ ದೇಶದಲ್ಲಿ ಬೆಂಕಿ ಹಚ್ಕೊಂಡು ಗಲಾಟೆ ಮಾಡ್ಕೊಬೇಕೆ ವಿನಃ ಭಾರತದ ತಂಟೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮುಂದಿನ ಸುದ್ದಿ ಗಮನ ಕೊಡೋಣ. ನೋಡಿ, ಇಲ್ಲಿ ನೀವು ದೃಶ್ಯಾವಳಿಯನ್ನು ನೋಡ್ತಾ ಇದ್ರಲ್ಲ, ಯಾವ ರೀತಿಯಾಗಿ ದಟ್ಟವಾಗಿ ಆವರಿಸಿರುವಂಥ ಮಂಜು. ಅಷ್ಟೇ ಅಲ್ಲ, ಇದರಲ್ಲಿ ವಿಷಪೂರಿತ ಗಾಳಿ ಕೂಡ ಇರೋದು ಈಗ ಆತಂಕಕ್ಕೆ ಕಾರಣವಾಗಿದೆ. ಈ ದೃಶ್ಯಾವಳಿ ನೀವು ನೋಡ್ತಾ ಇರೋದು ರಾಷ್ಟ್ರ ರಾಜಧಾನಿ ದೆಹಲಿಯ ದೃಶ್ಯಾವಳಿ. ಇವತ್ತಿನ ದೃಶ್ಯಾವಳಿ ಯಾವ ರೀತಿಯಾಗಿ ದಟ್ಟವಾದ ಮಂಜು ಆವರಿಸಿದೆ, ಇದರ ಜೊತೆಗೆ ವಿಷಪೂರಿತ ಗಾಳಿ ಕೂಡ ಇರೋದು ರಾಷ್ಟ್ರ ರಾಜಧಾನಿ ದೆಹಲಿ ಜನಕ್ಕೆ ಈಗ ಆತಂಕ ಶುರುವಾಗಿದೆ. ಈ ರಿಪೋರ್ಟ್ ನೋಡಿ. ಮೈ ಕೊರೆಯುವ ಚಳಿಗೆ ದೆಹಲಿ ತತ್ತರ. ಕಳಪೆಗೆ ಜಾರಿದ ದೆಹಲಿ ವಾಯು ಗುಣಮಟ್ಟ. ಮೈ ಕೊರೆಯುವ ಚಳಿ, ರಸ್ತೆಯೇ ಕಾಣದಂತೆ ಹೊಗೆಯಂತೆ ಆವರಿಸಿದ ದಟ್ಟ ಮಂಜು, ನಿಧಾನವಾಗಿ ಚಲಿಸುತ್ತಿರುವ ವಾಹನಗಳು. ರಾಷ್ಟ್ರ ರಾಜಧಾನಿ ದೆಹಲಿ ಚಳಿ ಹಾಗೂ ವಿಷದ ಗಾಳಿಗೆ ತತ್ತರಿಸಿದೆ. ಜನರ ಬದುಕು ಅಕ್ಷರಶಃ ಅಲ್ಲೋಲ ಕಲ್ಲೋಲವಾಗಿದೆ. ಕ್ಷಣ ಕ್ಷಣಕ್ಕೂ ದೆಹಲಿಯಲ್ಲಿ ವಾಯು ಗುಣಮಟ್ಟ ಕುಸಿಯುತ್ತಿದೆ. ಉಸಿರಾಡಲು ಯೋಗ್ಯವಲ್ಲದ ಗಾಳಿ, ಮೈ ನಡುಗುವ ಚಳಿಗೆ ದೆಹಲಿ ಜನರು ತಂಡ ಹೊಡೆದಿದ್ದಾರೆ. ಮನೆಯಿಂದ ಆಚೆ ಬರಲು ಹಿಂದೇಟು ಹಾಕ್ತಿದ್ದಾರೆ. ಜೊತೆಗೆ ಹಲವು ಪ್ರದೇಶಗಳಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ 400ರ ಗಡಿ ದಾಟಿದೆ. ಕಳೆದ ಕೆಲ ದಿನಗಳಿಂದ ವಾಯು ಗುಣಮಟ್ಟ ಕುಸಿಯುತ್ತಿದ್ದು ಜನರ ಆರೋಗ್ಯದ ಮೇಲೂ ತೀವ್ರ ಪರಿಣಾಮ ಬೀರುತ್ತಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ದೆಹಲಿ ಪರಿಸ್ಥಿತಿ ಬಿಗಡಾಯಿಸಿದೆ. ವಿಮಾನ ಸಂಚಾರದಲ್ಲಿ ವ್ಯತ್ಯಯ. ಇನ್ನು ದಟ್ಟವಾದ ಮಂಜಿನಿಂದಾಗಿ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಯಿತು. ಇದಲ್ಲದೆ ಉತ್ತರ ಪ್ರದೇಶದಲ್ಲೂ ರೈಲು ಪ್ರಯಾಣಕ್ಕೂ ಅಡಚಣೆಯಾಗಿ ಕೆಲವು ವಿಳಂಬವಾಗಿ ಸಂಚರಿಸಿದ್ವು. ನೋಯ್ಡಾದಲ್ಲೂ ಭಾರಿ ಮಂಜು ಆವರಿಸಿದ್ದು ಹೈವೇಯಲ್ಲಿ ವಾಹನ ಸವಾರರು ಪರದಾಡಿದ್ರು. ಸದ್ಯ ರಣಭೀಕರ ಚಳಿಗೆ ಉತ್ತರ ಭಾರತ ಕಂಗಾಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ನಿಮಗೆ ಇಲ್ಲೊಂದು ನಂಬರನ್ನು ತೋರಿಸ್ತಾ ಇದ್ದೀವಿ. ಏನಪ್ಪ ಇದು ಈ ಥರ ಇದೆ ಅಂತ ನೀವು ಅಂದ್ಕೋಬೋದು. AQI ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸಿಗರೇಟ್ಗೆ ಸಮ ಅಂತ ನಾವು ತೋರಿಸ್ತಾ ಇದ್ದೀವಲ್ಲ, ಅದೇನು ಗೊತ್ತಾ? 22 AQI = 1 ಸಿಗರೇಟ್. ಒಂದು ಸಿಗರೇಟ್ ಸೇದಿದ್ರೆ ನಿಮಗೆ AQI 22 ಅಂತ ನಂಬರ್ ಇಟ್ಕೊಳ್ಳಿ. ಅದರ ಪ್ರಕಾರ ಯಾವ ರಾಜ್ಯದಲ್ಲಿ ಯಾವ ಲೆವೆಲ್ನಲ್ಲಿ ಇದೆ ಅಂತೇಳಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ 403 AQI ಇದೆ. ಅಂದರೆ ಪ್ರತಿನಿತ್ಯ ರಾಷ್ಟ್ರ ರಾಜಧಾನಿಯಲ್ಲಿರುವಂಥ ದೆಹಲಿ ಜನ ಅವ್ರು ಸಿಗರೇಟ್ ಸೇದಿಲ್ಲ ಅಂದರೂ ಪರವಾಗಿಲ್ಲ, 18ರಿಂದ 19 ಸಿಗರೇಟ್ ಸೇದಿದಷ್ಟು ಸಮ. ಚೆನ್ನೈ 209 AQI ಇದೆ. ಇಲ್ಲಿ 9ರಿಂದ 10 ಸಿಗರೇಟ್ ಸೇದೋದಕ್ಕೆ ಸಮ. ಕೋಲ್ಕತ್ತಾ AQI 303 ಇದೆ. ಇಲ್ಲಿ 14ರಿಂದ 15 ಸಿಗರೇಟ್ ಅದು ಸಮ. ಲಕ್ನೋದಲ್ಲಿ AQI 325 ಇದ್ರೆ ಅಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ 14ರಿಂದ 15 ಸಿಗರೇಟ್ ಸೇರಿದಷ್ಟು ಸಮ. ಅಷ್ಟು ವಿಷಪೂರಿತ ಗಾಳಿ ದೇಹಕ್ಕೆ ಸೇರಿಕೊಳ್ತಾ ಇದೆ. ಹೈದರಾಬಾದಲ್ಲಿ 64 AQI ಇದೆ. ಸಿಗರೇಟ್ ಎಷ್ಟು? 2ರಿಂದ 3 ಸಿಗರೇಟ್ ಸೇದುವಷ್ಟು ಸಮ ಇದೆ. ಬೆಂಗಳೂರಿಗೂ ಬರ್ತೀನಿ. ಮೈಸೂರು AQI 128 ಇದೆ. ಅಲ್ಲಿ ಮೈಸೂರಿಗೆ ಪ್ರತಿಯೊಬ್ಬರು ಕೂಡ ನಾವು ಸಿಗರೇಟ್ ಸೇದಲ್ಲಪ್ಪ, 5ರಿಂದ 6 ಸಿಗರೇಟ್ ಸೇದಷ್ಟು ಸಮ ಪ್ರತಿನಿತ್ಯ. ನೋಡಿ, ನೀವು 5ರಿಂದ 6 ಸಿಗರೇಟ್ ನೀವು ಸೇದ್ತಾ ಇದ್ದೀರಾ, ನಿಮಗೆ ಗೊತ್ತಿಲ್ಲದಂಗೆ.
ಬೆಂಗಳೂರಲ್ಲಿ 115 AQI ಇದೆ. ಇಲ್ಲೂ ಕೂಡ ಬೆಂಗಳೂರಿಗರು 5 ರಿಂದ 6 ಸಿಗರೇಟನ್ನು ನೀವು ಸೇರ್ತಾ ಇದ್ದೀರಾ. ನಾವು ಸುಳ್ಳು ಹೇಳ್ತಾ ಇಲ್ಲ, ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಒಂದು ಸಿಗರೇಟ್ಗೆ 22 AQI ಸಮ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಯ್ತಲ್ಲ ಯಾವ ರೀತಿಯಾಗಿ ನೀವು ಪ್ರತಿನಿತ್ಯ ಸಿಗರೇಟ್ ಸೇರ್ತಾ ಇದ್ದೀರ ಅಂತೇಳಿ. ಹಾಗಾಗಿ ಪರಿಸರವನ್ನು ಸಂರಕ್ಷಿಸಿ, ಗಿಡ ಮರಗಳನ್ನು ಚೆನ್ನಾಗಿ ಬೆಳೆಸಿ, ಹೊಗೆ ಭರಿತ ವಾಹನಗಳನ್ನು ಹೆಚ್ಚೆಚ್ಚು ಬಳಕೆ ಮಾಡೋದಕ್ಕೆ ಹೋಗಬೇಡಿ. ಇವತ್ತು ಪರಿಸರ ಚೆನ್ನಾಗಿತ್ತು ಅಂತಾರೆ, ನಮ್ಮ ಸುತ್ತಮುತ್ತಲ ವಾತಾವರಣ ಚೆನ್ನಾಗಿತ್ತು ಅಂತಾರೆ, ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಈ ವಿಚಾರವನ್ನು ನಿಮಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಹೇಳಬೇಕು ಅನ್ನಿಸ್ತು, ಹೇಳಿದ್ದೀವಿ. ಮುಂದಿನದ್ದು ನಿಮಗೆ ಬಿಟ್ಟು ಮುಂದಿನ ಸುದ್ದಿ ಗಮನ ಕೊಡಿ. ಮುಂದಿನ ವರ್ಷ ನಡೆಯಲಿರುವಂಥ ಪುರುಷರ T20 ವಿಶ್ವಕಪ್ ಮತ್ತು ನ್ಯೂಜಿಲೆಂಡ್ ವಿರುದ್ಧದ 5 ಪಂದ್ಯಗಳ T20ಯ ಸರಣಿಗೆ ಭಾರತದ 15 ಜನರ ತಂಡ ಪ್ರಕಟಣೆಯಾಗಿದೆ. ದಕ್ಷಿಣ ಆಫ್ರಿಕಾ ಸರಣಿಯಲ್ಲಿ ಉಪನಾಯಕನಾಗಿದ್ದ ಶುಭಮನ್ ಗಿಲ್, ವಿಕೆಟ್ ಕೀಪರ್ ಜಿತೇಶ್ ಶರ್ಮಾಗೆ ಕೋಕನ್ನು ಕೊಡಲಾಗಿದೆ. ಇಶಾನ್ ಕಿಶನ್ ಹಾಗೂ ರಿಂಕು ಸಿಂಗ್ಗೆ ಬುಲಾವನ್ನು ಕೊಡಲಾಗಿದೆ. ಇನ್ನು ವಿಶ್ವಕಪ್ಗೆ ಟೀಮ್ ಇಂಡಿಯಾ ಪ್ರಕಟ ಆಗಿದೆ. ಮುಂದಿನ ವರ್ಷ ನಡೆಯುವಂಥ ಟೀಮ್ ಇಂಡಿಯಾದ ಲಿಸ್ಟನ್ನು ನೋಡೋದಾದರೆ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್, ಇನ್ನು ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್, ಸಂಜು ಸ್ಯಾಮ್ಸನ್ ಕ್ರಿಕೆಟ್ ಕೀಪರ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಇದರ ಜೊತೆಗೆ ಶಿವಮ್ ದುಬೆ, ರಿಂಕು ಸಿಂಗ್, ಜಸ್ಪ್ರೀತ್ ಬುಮ್ರಾ ಕೂಡ ಇದ್ದಾರೆ, ಹರ್ಷಿತ್ ರಾಣಾ ಇದ್ದಾರೆ, ಹರ್ಷದೀಪ್ ಸಿಂಗ್ ಅವರ ಹೆಸರು ಘೋಷಣೆ ಆಗಿದೆ. ಇದಾದ ನಂತರ ಕುಲ್ದೀಪ್ ಯಾದವ್, ಇದಾದ ನಂತರ ವರುಣ್ ಚಕ್ರವರ್ತಿ ನಂತರ ವಾಷಿಂಗ್ಟನ್ ಸುಂದರ್, ಇಶಾನ್ ಕಿಶನ್. ಇಷ್ಟು ಜನರ ಹೆಸರು ಮುಂದಿನ ವರ್ಷ ನಡೆಯುವಂಥ ವಿಶ್ವಕಪ್ಗೆ ಟೀಮ್ ಇಂಡಿಯಾ ಪ್ರಕಟ ಆಗಿರೋದು. ಮುಂದಿನ ಸುದ್ದಿ ಗಮನ ಕೊಡೋಣ. ಇಬ್ಬರು 40 ವರ್ಷ ಸಂಸಾರ ಮಾಡಿದ್ದ ದಂಪತಿ, ಆದರೆ ಅನಾರೋಗ್ಯ ಪೀಡಿತ ಗಂಡನ ಆಸ್ತಿ ಬರೆಸಿಕೊಂಡ ಪತ್ನಿ ಇಲ್ಲಿ ಗಂಡನ ಜೊತೆಗೆ ಅತ್ತೆ ಪಾಲಿಗೂ ವಿಲನ್ ಆಗಿಬಿಟ್ಟಿದ್ದಾನೆ. ಅದು ಯಾಕೆ, ಹೇಗೆ? ಆ ಪ್ರಶ್ನೆಗೆ ಉತ್ತರ ಈ ರಿಪೋರ್ಟ್ನಲ್ಲಿ. ನನ್ನ ಮಿಸ್ಸಸ್ ಇತ್ತು ಮಗಳು ಇವರೆಲ್ಲ ಹೊಡೆದು ಆಚೆ ಹಾಕಿ ಹೋಟೆಲ್ ಹೊಡೆದ್ರು. ಹೆಂಗಂದ್ರೆ ಹಂಗೆ ಬೈದು. ನಾನು ಎಲ್ಲ ನೀವೇ ಇಟ್ಕೊಳ್ರ, ನಾಳೆ ದಿವಸ ನಿಮಗೆ ಆಗೋದು ಇದೆಲ್ಲ ನಿಮಗೆ. ಒಂದು ಅಂಗಡಿ ಬಾಡಿಗೆ ಕೊಡಿ, ನನಗೆ ತಿಂಗಳಿಗೆ 5,000ದಿಂದ 6,000 ಬೇಕು. ನೆತ್ತಿ ಮೇಲೆ ಸೂರಿಲ್ಲ, ಹೊಟ್ಟೆಗೆ ಹೊತ್ತು ಊಟವಿಲ್ಲ. ಕೋಟಿ ಆಸ್ತಿ ಇದ್ರೂ ಕಣ್ಣೀರು ಹಾಕುವುದು ತಪ್ಪಿಲ್ಲ. ಇಳಿ ವಯಸ್ಸಿನಲ್ಲಿ ತಾಯಿ ಮಗ ಕಣ್ಣೀರು ಹಾಕ್ತಿರೋದಕ್ಕೆ ಕಾರಣವಾಗಿದ್ದೇ ಆಸ್ತಿ. ಇದು ಚಿಕ್ಕಬಳ್ಳಾಪುರದ ಎಲೆಪೇಟೆಯಲ್ಲಿ ನಡೆದಿರೋ ಘಟನೆ. ಮನೆ ಮುಂದೆ ಹೆಂಡತಿಗೆ ಹೇಡಿ ಶಾಪ ಹಾಕ್ತಿರೋ ಇವರ ಹೆಸರೇ ವಿಶ್ವನಾಥ್. 45 ವರ್ಷಗಳ ಹಿಂದೆ ರಾಧಮ್ಮ ಅನ್ನೋರನ್ನ ಮದುವೆ ಆಗಿದ್ದ. ದಂಪತಿಗೆ 2 ಮಕ್ಕಳು ಇದ್ದಾರೆ. ಕಳೆದ 4 ವರ್ಷಗಳ ಹಿಂದೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದ ವಿಶ್ವನಾಥ್ ಅನಾರೋಗ್ಯದಿಂದ ಆಸ್ಪತ್ರೆ ಪಾಲಾಗಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಪತ್ನಿ ರಾಧಮ್ಮ ಗಂಡನ ಆಸ್ತಿಯನ್ನ ಬರೆಸಿಕೊಂಡು ಮನೆಯಿಂದ ಆಚೆ ತಳ್ಳಿದ್ದಾಳೆ. ಸುಮಾರು ಕೋಟಿಗಳ ಆಸ್ತಿ. ನಾನು ಮನೆಯಲ್ಲೇ ಇದ್ದೆ. 2 ಕಿಡ್ನಿಗಳು ಫೈಲೂರ್ ಆಗಿತ್ತು. ಅಳಿಯ ಅವರು ಇವರೆಲ್ಲ ಸೇರ್ಕೊಂಡು ಆಸ್ತಿ ಹೊಡೆದು ಬಿಡ್ರು. ಯಾರ್ದು? ನಮ್ದು. ನಾನು ಬರ್ಕೊಟ್ಟಿದ್ದೆ. ಇವಾಗ ಏನಕ್ಕೆ, ಯಾಕೆ ಈಗ? ನಾನು ಏನು ಅಯ್ಯಮ್ಮ ಯಾರು? ಅಯ್ಯಮ್ಮ ಯಾರು? ಮಿಸ್ಸಸ್, ನನ್ನ ಮಿಸ್ಸಸ್ ಇತ್ತು ಮಗಳು. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH